ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುವಂಥ ಒಂದು ಸಾತ್ವಿಕ ಹೆಂಗಸನ್ನು ತನ್ನ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನು ನಿಭಾಯಿಸ್ಕೊಂಡು ಬರುವಂಥ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಹಿಸ್ಕೊಂಡು ಅಧಿಕಾರಿಗಳಾಗ್ಬೋದು ಅಥವಾ ಇನ್ನೊಂದು ಪೊಲೀಸ್ ಆಗ್ಬೋದು ವ್ಯವಸ್ಥೆಗಳ ಮಧ್ಯೆ ಹೋರಾಟ ಮಾಡುವಂಥ ಒಂದು ಹೆಣ್ಣುಮಗಳ ಕಥೆಯನ್ನು ನಾವು ಇದರಲ್ಲಿ ತೋರಿಸ್ತಾ ಇರೋದು. ಹಾಗಾಗಿ ಇದಕ್ಕೆ ಪ್ರೇರಣೆ ಕೂಡ ನಿಜವಾಗ್ಲೂ ಒಬ್ಬ ಹೆಣ್ಮಗಳೇ, ಅದು ನಮ್ಮ ನಿರ್ಮಾಪಕರಲ್ಲೊಬ್ಬರು. ಹಾಗಾಗಿ ಆ ಒಂದು ಪ್ರೇರಣೆಯಿಂದನೇ ಈ ಸಿನಿಮಾ ಕಥೆ ಹೊರಗೆ ಬಂತು ಅಂತ ನನಗೆ ಅನಿಸ್ತು. ಅದರಲ್ಲಿ ನಾವು ಸಿನಿಮ್ಯಾಟಿಕ್ ಆಗಬೇಕಾದಂಥ ಒಂದು ಲಿಬರ್ಟಿಯನ್ನು ತೊಗೊಂಡಿದ್ದೀವಿ ಆ ಪಾತ್ರದ ಬಗ್ಗೆ. ಸೊ ಅದನ್ನು ನಾವು ರಾಗಿಣಿ ದ್ವಿವೇದಿ ಅವ್ರಿಗೆ ಕಥೆ ಹೇಳಿದಾಗ ಅವರು ಭಾಳ ಒಪ್ಕೊಂಡ್ರು, ಈ ಥರ ಪಾತ್ರಗಳನ್ನು ನಾನು ಮಾಡಿಲ್ಲ ಇದುವರೆಗೂ ಅಂತ. ಹಾಗಾಗಿ ಮೊದಲ ಒಪ್ಪಿಗೆ ನಂತರ ಕುಮಾರ್ ಸರ್ ನಾವು ಮಾತಾಡಿದಾಗ ಅವರು ನನ್ನ ಒಂದು ಒಡನಾಟ ವಿಜಯೋತ್ಸವದಿಂದ ಇರೋದ್ರಿಂದ ಅವರು ಕೂಡ ಪಾತ್ರನ ನಾನು ಹೇಳಿದಾಗ ಒಪ್ಕೊಂಡು ಬಂದರು. ಹಾಗಾಗಿ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಎಲ್ಲವೂ ಕೂಡ ಬರುತ್ತೆ ಅನ್ನೋದಕ್ಕೆ ನಿರ್ಮಾಪಕರಿಂದ ಹಿಡಿದು ನಮ್ಮ ತಾರಾ ಬಳಗದಿಂದ ಹಿಡಿದು ಬಂದಾಗ ಇದಕ್ಕೆ ಒಪ್ಕೊಂಡಿದ್ದೇನೆಂದರೆ ನಮ್ಮ ಪವನ್ ಛಾಯಾಗ್ರಾಹಕರಾಗಿ ನಿರ್ದೇಶಕರಾಗಿ ನಾನು ಅವ್ರಿಗೆ ಒಂದು ಕಥೆಯನ್ನು ಫಸ್ಟ್ ಹೇಳಿದಾಗ ಒಪ್ಕೊಂಡ್ರು. ಮುಂದುವರಿಯೋಣ ಸರ್ ಅಂತಂದರು. ಆ ಒಂದು ಶಕ್ತಿಯನ್ನು ನನಗೆ ಬಾಮಾರೀಶ್ ಅವರು, ಗಿರೀಶ್ ಅವರು, ಪವನ್ ಅವರು ಎಲ್ಲ ಸೇರಿ ಕಥೆಯನ್ನು ಮುಂದುವರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಬಹುದಾದಂಥ ಒಳಹೂರಣಗಳನ್ನು ಒಳಕ್ಕೂ ತಳಕ್ಕೂ ಎಲ್ಲವನ್ನೂ ಸೇರಿಸಿ ಮಿಶ್ರಣ ಮಾಡಿದ್ದೀವಿ. ಅದರಲ್ಲಿ ಕೌಟುಂಬಿಕ ಒಂದು ಅಂಶವನ್ನು ಹೆಚ್ಚಿಗೆ ತಂದು ಅದರಲ್ಲಿ ನೋವು ನಲಿವುಗಳನ್ನು ಹೇಗಿರುತ್ತೆ ಒಂದು ಕೌಟುಂಬಿಕ ವಿಷಯದಲ್ಲಿ ಮತ್ತು ಅಂಗಡಿಯಲ್ಲಿ ನಡೆಯುವಂಥ ಪಾರದರ್ಶಕತೆ ಕುರಿತು ಏನೇನು ಕಷ್ಟಗಳು ಬರ್ತವೆ ನಡೆಸೋಕ್ಕೆ ಹೋದಾಗ ಅಂತ ಅಂದಾಗ ಕೊನೆಗೆ ದಿಟ್ಟ ಮಹಿಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಕೊನೆಯಲ್ಲಿ ನಾವು ಅದನ್ನು ಅಂಶವನ್ನು ಒಳಗೊಳಿಸಿ ಒಂದು ಅಚ್ಚುಕಟ್ಟಾದ ಸಾಂಸಾರಿಕ ಚಿತ್ರವನ್ನು ಕೊಟ್ಟಿದ್ದೀವಿ. ಅದನ್ನು ತಾವು ನೋಡಿದ ನಂತರ ಅದನ್ನು ವಿಮರ್ಶೆ ಮಾಡ್ಬೋದು ಅಂತ ನನ್ನ ಭಾವನೆ. ವಂದನೆಗಳು. ರಿಯಲ್ ಕ್ಯಾರೆಕ್ಟರ್ ಅಷ್ಟೇ, ಅದು ಒಂದು ಪಾತ್ರ ಮಾತ್ರ, ರಿಯಲ್ ಪಾತ್ರ ಅಷ್ಟೇ ಅದು. ಹೌದು ಹೌದು ಹೌದು. ಈ ಸಂಭಾಷಣೆ ಮೂಲಕ ಏನಾದರೂ ಸ್ಟ್ರಾಂಗ್ ಆಗಿ ಏನಾದರೂ ಹೇಳುವಂಥ ಪ್ರಯತ್ನ ಇದೆಯಾ ಅಂತ? ಖಂಡಿತ ಹೇಳಿದೆ. ಸಂಭಾಷಣೆ ಮೂಲಕ ನಾನು ನನ್ನ ಸಿನಿಮಾಗಳಿಗೆ ನಾನು ಕೆಲವು ಸಂಭಾಷಣೆಗಳು ಬರೀತಾ ಇದ್ದೆ. ಅದೇ ರೀತಿ ಇದರಲ್ಲಿ ನನಗೆ ಒಂದು ಸಂಭಾಷಣೆಗೆ ಅವಕಾಶ ಮಾಡಿಕೊಟ್ರು. ಬರೀ ಕತೆ ಕೊಟ್ಟಾಗ ಇಲ್ಲ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ನೀವೇ ಮಾಡಿಕೊಟ್ಬಿಡಿ ಸರ್ ಅಂತಾಗಿ ಆ ಸಂಭಾಷಣೆ ಕೂಡ ಭಾಳ ಅಚ್ಚುಕಟ್ಟಾಗಿ ಏನಂದರೆ ಯಾವ ಪಾತ್ರದಲ್ಲೂ ಯಾವ ಲೋಪಗಳು ಇಲ್ಲದ ಹಾಗೆ ಯಾವ ಸನ್ನಿವೇಶಕ್ಕೆ ತಕ್ಕಾಗಿ ಹೇಗೆ ಬರಬೇಕು ಅದನ್ನು ಎದುರಿಸಿದಾಗ ಬರುವಂಥ ಪದ ಪ್ರಯೋಗ ಆಗ್ಬೋದು ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನನ್ನ ಭಾವನೆ. ಸಂಭಾಷಣೆಕಾರರಾಗಿ ಇನ್ನೊಂದು ಸಿನಿಮಾ ಬರೆಯೋದಿದೆ, ಎಲ್ಲ ಚಾಲೆಂಜ್ ಅದು. ಸೊ ಅದು ಎಲ್ಲರೂ ಒಪ್ಕೊಂಡಿದ್ದೇನೆ ಅಂದರೆ ನಾನು ಅರ್ಧ ಗೆದ್ದಿದ್ದೀನಿ ಅಂತ. ಇನ್ನು ಸಿನಿಮಾ ನೋಡಿದ ಮೇಲೆ ನೀವುಗಳು ಒಪ್ಕೊಂಡಾಗ ಅದು ಪೂರ್ತಿ ಗೆದ್ದಿದ್ದೀನಿ ಒಬ್ಬ ಸಂಭಾಷಣೆಕಾರರಾಗಿ ಅಂತ ಅನಿಸುತ್ತೆ ನನಗೆ. ನ್ಯಾಯಬೆಲೆ ಅಂಗಡಿ ಅವ್ಯವಹಾರಗಳ ಬಗ್ಗೆ ಹೇಳಿದೆ, ಬಟ್ ನಮ್ಮಲ್ಲಿ ಅವ್ಯವಹಾರ ಅವ್ರು ಮಾಡಲ್ಲ. ಸೊ ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಮಗೆ ಗೊತ್ತಿಲ್ಲದಾಗ ಆದಾಗ ಏನೇ ನಾವು ಎದುರಿಸ್ತೀವಿ ಅನ್ನೋದನ್ನು ನಾವು ಅದ್ರಲ್ಲಿ ಹೇಳಿದ್ದೀವಿ. ಆ್ಯಕ್ಚುಲಿ ಫ್ರಮ್ ಸೋ ಅಷ್ಟೇ ಇದೆ. ಪಾ ಫ್ರಮ್ ಸೋ ಅದು ಓಕೆ. ಸಾ ಫ್ರಮ್ ಸೋನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಸಾಂಗ್ 3 ಹಾಡುಗಳಿದ್ದಾವೆ. ಒಂದು ನಾವು ವಿಶೇಷವಾಗಿ ಏನಂತಂದರೆ ಒಂದು ರಾಮೋತ್ಸವದ ಕುರಿತು ಒಂದು ಸಾಂಗ್ ಮಾಡಿದ್ದೀವಿ. ಅದು ಇತ್ತೀಚಿನ ದಿನಮಾನಗಳಲ್ಲಿ ಏನು ಒಂದು ಅಯೋಧ್ಯ ಅಥವಾ ಇನ್ನೊಂದು ಏನು ಇಶ್ಯೂಸ್ ಎಲ್ಲ ಇದೆಯಲ್ಲ, ಸೊ ನಮ್ಮ ಒಂದು ಪ್ರತೀಕವಾದಂಥ ರಾಮನ ಒಂದು ಇದನ್ನ ಇಟ್ಕೊಂಡು ಹಿಂದೂಯಿಸಮ್ ಆಗ್ಬೋದು, ನಮ್ಮ ಸಂಸ್ಥೆ ಸಾಂಸ್ಕೃತಿಕ ಆಗ್ಬೋದು, ಎಲ್ಲವನ್ನು ಪ್ರಯೋಗ ಮಾಡುವಂಥ ಒಂದು ಪ್ರಯೋಗ ಮಾಡಿದ್ದೀವಿ ಇದರಲ್ಲಿ. ಹೌದು. ಅವರು ಆ್ಯಕ್ಚುಲಾಗಿ ಸೆಟ್ಟಿಗೆ ಬಂದು ಸುಮ್ಮನೆ ಮಾತಾಡ್ತಾ ಕೂತರು ರಾಗಿಣಿ ಅವ್ರ ಹತ್ರ, ಬೇರೆ ಯಾವುದಕ್ಕೂ ತಲೆನೇ ಹಾಕಲಿಲ್ಲ ಅವರು. ಹಾಗಾಗಿ ಅಂಥ ನಿರ್ಮಾಪಕರು ನಮ್ಗೆ ಸಿಕ್ಕಾಗ ಕೆಲಸ ಮಾಡೋಕ್ಕೆ ಈಸಿ ಆಗ್ಬಿಡುತ್ತೆ ಅಷ್ಟೇ. ಅವ್ರದ್ದು ಪಿಕ್ಚರ್ನಲ್ಲಿ ಕೂಡ ಎಲ್ಲೋ ಅವರು ದಿಟ್ಟವಾಗಿ ಹೋರಾಟ ಮಾಡುವಂಥ ಪಾತ್ರ ಅಲ್ಲ. ತದನಂತರ ಹೋರಾಟ ಎಲ್ಲ ರಾಗಿಣಿಗೆ ಬಿಟ್ಟಿರೋದ್ರಿಂದ ಅವ್ರು ಭಾಳ ಸಾತ್ವಿಕವಾದಂಥ ಒಂದು ಪಾತ್ರವನ್ನು ಮಾಡಿ ನಿಭಾಯಿಸಿಕೊಟ್ಬಿಟ್ರು ನಮ್ಗೆ ಅಷ್ಟೇ. ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ. ಆಮೇಲೆ ನನ್ನ ಅವರ ಹೋರಾಟ ಅವ್ರ ವಿಜಯೋತ್ಸವದಿಂದ ಇರೋದ್ರಿಂದ ನನಗೊಂದು ಸ್ವಲ್ಪ ಈಸಿ ಆಯಿತು ಅಷ್ಟೇ. ಆಮೇಲೆ ಪವನ್ ಅವ್ರಿಗೂ ಜೆಲ್ ಆಗೋದಕ್ಕೆ ಟೈಮ್ ಬೇಕಲ್ಲ, ಫಸ್ಟ್ ಡೇನೇ ಚೆನ್ನಾಗಿ ಆಗೋಯ್ತು, ಏನು ತೊಂದರೆ ಇಲ್ಲ. ಸರ್, ನಿರ್ಮಾಪಕಿಯವರ ಸ್ಫೂರ್ತಿ ಅಂತ ಹೇಳಿದ್ರಿ, ಅಂದರೆ ಆ ಟಾಪಿಕ್ ಇಟ್ಕೊಂಡು ಅವ್ರದ್ದು ನ್ಯಾಯಬೆಲೆ ಅಂಗಡಿ ಇರೋದ್ರಿಂದ ಅದರಿಂದ ಇನ್ಪುಟ್ಸ್ ಏನೋ ಸಿಗ್ತಾ ನಿಮಗೆ ಅಂತ? ಅವ್ರ ಪ್ರೇರಣೆ ಅದೇ ಅಂತ ಹೇಳಿದೆ ನಾನು. ಯಾಕಂದರೆ ಆ ಇನ್ಪುಟ್ಸ್ ಅವ್ರಿಗಾಗಿದ್ದೇನೆ ಅನುಭವಗಳು ಏನು ಹೇಳಿದ್ರೆ? ಇಲ್ಲ, ಅವ್ರ ಅನುಭವ ಏನೂ ಇರಲಿಲ್ಲ. ಅವ್ರ ಅನುಭವಗಳು ಏನೂ ಇಲ್ಲ ಅದರಲ್ಲಿ. ಅವರ ಪಾತ್ರ ಅಷ್ಟೇ ನನ್ನ ಪ್ರೇರಣೆ, ಅಷ್ಟೇ ಇನ್ನೇನಿಲ್ಲ. 70% ಜನರಿಗೆ ಇವತ್ತು ಕೂಡ ರೇಷನನ್ನು ಹಂಚ್ತಾ ಇದ್ದೀವಿ ನಾವು. ಯಾರ ಥ್ರೂ ಅಂತಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಕಳೆದ 3 ವರ್ಷಗಳಿಂದ ವಿತರಕರು ಕೂಡ
ದೊಡ್ಡ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಅದರ ಮಧ್ಯೆಯಲ್ಲಿ ಸರ್ಕಾರಗಳು ಕೂಡ ನಿಜವಾದ ಫಲಾನುಭವಿಗಳಿಗೆ ರೇಷನನ್ನು ಹಂಚಬೇಕು ಅಂತಕ್ಕಂಥದ್ದು. ಸೊ ಅದರ ಮಧ್ಯೆ ಇರ್ತಕ್ಕಂಥ ಒಂದು ಒಟ್ಟಾರೆಯಾಗಿ ನಿರ್ಮಾಪಕರು ಕೂಡ ವಿತರಕರ ಇದರಲ್ಲಿ ಇರೋದ್ರಿಂದ ಮತ್ತು ರೈತರಿಗೆ ನಿಜವಾದ ಸಮಸ್ಯೆಗಳೇನಿದೆ, ಬಡವರಿಗೆ, ಈ ದೇಶದ ದೀನದಲಿತರಿಗೆ, ಬಡವರಿಗೆ ಸಮಸ್ಯೆಗಳೇನಿದೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಅಂತೂ ಒಂದಷ್ಟು ಪ್ರಯತ್ನ ನಾನು ಮಾತಾಡ್ತಾ ಕೂತಿದ್ವು ನಾವು. ನಿಜವಾದ ಈ ಥರದ ವಿಚಾರಗಳು ಬರಬೇಕು, ಚಲನಚಿತ್ರಗಳ ಮೂಲಕ ಮಾಡ್ತಕ್ಕಂಥದ್ದು ಕೆಲಸವನ್ನು ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಮಂಡ್ಯ ಅನ್ನಕ್ಕಂಥ ಭಾಗದಲ್ಲಿ ಇದ್ರು 100 ವರ್ಷಗಳ ಹಿಂದೆ ನೀರಾವರಿ ಇದ್ರೂ ಕೂಡ ಆ ನೀರಾವರಿ ಇದೆ ಅನ್ನೋ ಕಾರಣಕ್ಕಾಗೇನೆ ಅವ್ರು ಭಾಳ ಸೋಂಬೇರಿಗಳಾಗಿರ್ತಕ್ಕಂಥ ನೋಡಿದ್ದೀವಿ. ಭಾಳಷ್ಟು ಜನ ಅಲ್ಲೇ ಹಳ್ಳಿಗಳಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಕೂಡ. ಸೊ ಅಂಥ ಒಂದು ಪ್ರದೇಶದಲ್ಲಿ ತೆಗೆದಿರ್ತಕ್ಕಂಥ ಭಾಳ ಗದ್ದಲಗಳಿಗೂ ಕೂಡ ಒಳಗಾಗಿರ್ತಕ್ಕಂಥ ಯಾರು ಕೂಡ ಅಲ್ಲಿ ಸಹಿಸೋದಿಲ್ಲ ಈ ಥರದ ವಿಚಾರಗಳನ್ನ. ಅಲ್ಲೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತು ಅದರಲ್ಲೂ ಒಂದು ಹೆಣ್ಮಗಳು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ಮೆಸೇಜ್ ಪಾಸ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡದು. ನಾನು ಕೂಡ ಪ್ರಶ್ನೆಯನ್ನು ಮಾಡ್ಬೋದು. ಎಲ್ಲಿ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪ್ರೇರಣೆಗೆ ಒಳಗಾಗ್ತಾರೆ. ಈ ಒಂದು ಚಲನಚಿತ್ರವನ್ನು ನೋಡಿದ ನಂತರ ಭಾಳ ಹೆಣ್ಮಕ್ಳಲ್ಲಿ ಬದಲಾವಣೆಗಳು ಕಾಣ್ತದೆ ಅಂತಕ್ಕಂಥದ್ದು, ಭಾಳ ಒಂದು ದೊಡ್ಡ ಮೆಸೇಜು ಪಾಸ್ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೀನಿ. ಈ ಒಂದು ಚಲನಚಿತ್ರದಲ್ಲಿ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಈ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ. ಚಿತ್ರೀಕರಣ ಮುಗಿದ ನಂತರ ಭಾಳ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅವರು ಒಂದು 3-4 ಜನ ನಿರ್ಮಾಪಕರೆಲ್ಲ ಸೇರ್ಕೊಂಡು ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ ನಾವೆಲ್ಲ ರಾಜಕಾರಣದಲ್ಲಿದ್ದೀವಿ, ಇವೆಲ್ಲ ಇದು ಮಾಡಲ್ಲ, ಇಡ್ಸಲ್ಲ, ಸಮಯಾವಕಾಶನೂ ಇರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಆಮೇಲೆ ಅವ್ರು ಸಹವಾಸ ಮಾಡ್ತಾ ನಮ್ಮ ನಾಯಕರಾದಂಥ ಹೀರೋ ಪಾತ್ರ ಮೇಡಮ್ನವರು ಇವರೆಲ್ಲ ಸೇರ್ಕೊಂಡ್ರು. ರಾಮಮೂರ್ತಿ ಸಾಹೇಬರು ಸುಮಾರು ಸಿನಿಮಾಗಳನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರಲಿಲ್ಲ. ಬಟ್ ಈ ಕತೆ ಕೇಳಾದ್ಮೇಲೆ ಅವರು ತುಂಬ ಇಂಟ್ರೆಸ್ಟ್ ಪಟ್ಟರು. ಸ್ಟಾರ್ಟಿಂಗ್ನಿಂದ ಚೆನ್ನಾಗಿ ಬರ್ತಾ ಇದೆ. ಬಟ್ ಒಂದೇನಪ್ಪ ಅಂತ ಅಂದರೆ, ಹಿಂದೆ ಏನು 20 ವರ್ಷದಿಂದ ಇತ್ತಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಂದರೆ ಎಲ್ಲ ರಾಜಕಾರಣಿಗಳು ಏನೋ ಒಂಥರ ಕೇವಲವಾಗಿ ಕಾಣ್ತಾ ಇದ್ರು. ಅವ್ರು ಭ್ರಷ್ಟಾಚಾರ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನಾನು ಸುಮಾರು 21 ವರ್ಷ ಆಗಿದೆ ಅಧ್ಯಕ್ಷನಾಗಿ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದರೆ, ಸುಮಾರು 80-85% ಇಡೀ ದೇಶದಲ್ಲೇ ಯಾರೂ ವಿತರಣೆ ಮಾಡ್ತಲ್ಲ ಅಂಥ ವಿತರಣಾ ಕಾರ್ಯಕ್ರಮನ ನಾವು ಮಾಡ್ತೇವೆ. 10-5% ಇದ್ದೇ ಇದೆ, ಇಲ್ಲ ಅಂತ ನಾವು ಒಪ್ಕೊಳಕ್ಕಾಗಲ್ಲ. ಸತ್ಯ ಹರಿಶ್ಚಂದ್ರ ಹೋದ್ರೆ ಕಷ್ಟ ಆಗ್ತದೆ. ಹಂಗಾಗಿ ಕೆಲವರು ಸಣ್ಣ ಪುಟ್ಟ ಇದು ಮಾಡ್ತಾರೆ. ಅದನ್ನೇ ತೋರಿಸ್ಲಿಕ್ಕೆ ಒಂದು ಕುಟುಂಬ, ಅವರ ಆ ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆದರೆ ಮಗನಿಗೋ ಮಗಳಿಗೋ ಹೆಂಡ್ತಿಗೋ ಯಾರಿಗಾರು ಒಂದು ಅಂಗಡಿ ಮಂಜೂರು ಮಾಡಬೇಕು ಅಂದ್ರೆ ಎಷ್ಟು ಹೋರಾಟಗಳು ನಡೀತವೆ, ಎಷ್ಟು ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ. ಇವೆಲ್ಲನೂ ಮೊನ್ನೆ ಹರೀಶಣ್ಣ ಅವರು, ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬ್ರೆಲ್ಲ ಹೇಳಿ ಒಳ್ಳೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಇನ್ನೂ ಮುಕ್ತಾಯ ಅಂತ ಆಗಿಲ್ಲ. ಈಗ ಅದು ತುಂಬ ಚೆನ್ನಾಗಿ ಬರ್ತದೆ. ಹಳ್ಳಿ ಪ್ರತಿಯೊಬ್ಬ ಕಾರ್ಡ್ದಾರರು ನೋಡಬೇಕು ಆ ಬವಣೆ ಏನು, ಬೇರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅಂತ. ಇದು ನಾವು ಫಿಲಮ್ ತೆಗಿತಾ ಇರೋದೇ ನಾವು ಆಲ್ ಇಂಡಿಯಾದವರು. ನಾನು ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟು ಇದ್ದೀನಿ. ಇಡೀ 5-6 ರಾಜ್ಯದಿಂದ ತುಂಬ ಒತ್ತಡ ಇದೆ. ನಾವು ಸಹ ನಮ್ಮ ರಾಜ್ಯದಲ್ಲಿ ಮಾಡಬೇಕು, ಇದು ಡಬ್ಬಿಂಗ್ ಮಾಡಬೇಕು, ಆಳು ಮುಳು ಅಂತ ಏನೇನು ಹೇಳ್ತಾ ಇದ್ದಾರೆ. ಇದು ಸ್ಟಾರ್ಟ್ ಆದಮೇಲೆ ಏನು ಅನ್ನೋದು ಅರಿವಾಗ್ತದೆ. ನನಗೆ ಭರವಸೆ ಇದೆ ಇದು ಒಳ್ಳೆ ಸಿನಿಮಾ. ಬಟ್ ನಮ್ಮ ಸಮಸ್ಯೆಗಳನ್ನ ಜನ ಮುಂದೆ, ಕಾರ್ಡ್ದಾರರ ಮುಂದೆ, ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಹರೀಶಣ್ಣ ಅವರು. ಅದಕ್ಕೆ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಿತಿಗೆ ನಮ್ಮ ನ್ಯಾಯಬೆಲೆ ಅಂಗಡಿಯವರು ಮಾಲೀಕರು ಕೆಲಸ ಮಾಡಬೇಕು ಅಂತ ನಾನು ನಿಮ್ಮ ಪರವಾಗಿ ಅವ್ರನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಈ ಪ್ರತಿಭಟನೆ ಮಾಡ್ಬೇಕಾದ್ರೆ ಸರ್ಕಾರ ಏನು ಮಾಡಿದೆ, ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಅದು ಇದೆ. ಇನ್ನು ಮುಂದಿನ ಶೂಟಿಂಗ್ ಇದೆಯಲ್ಲ, ಅದರಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಿರ್ದೇಶಕರು ಪವನ್ ಕುಮಾರ್ ಅವರು ಮತ್ತು ರಾಮಮೂರ್ತಿ ಸಾಹೇಬರು, ನಮ್ಮ ನಿರ್ಮಾಪಕರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದನ್ನು ಮಾಡಬೇಕು. ಅದು ಬರಲೇಬೇಕು. ಯಾಕೆಂದರೆ ಅವಶ್ಯಕತೆ ಇದೆ. ಯಾವ ರೀತಿ ನಡ್ಕೋಬೇಕು, ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಮತ್ತು ಈಗ ಕುಟುಂಬದಲ್ಲಿ ಯಾರಿಗಾರ ತೊಂದರೆ ಆದರೆ ಏನು ಮಾಡಬೇಕು ಅನ್ನೋದನ್ನ ಇದರಲ್ಲಿ ಇಲ್ಲಿವರೆಗೆ ನಡೆದಿರೋಂಥ ಶೂಟಿಂಗಲ್ಲಿ ತೋರಿಸಿದ್ದಾರೆ, ಮಾಡಿದ್ದಾರೆ. ನಾನು ಅಧ್ಯಕ್ಷನ ಪಾತ್ರನ ನಾನು ಮಾಡಿದ್ದೀನಿ. ಹಂಗಾಗಿ ನಮ್ಮ ಅಂಬರೀಷ್ ಅಣ್ಣನ ಹುಟ್ಟೂರಲ್ಲೇ ನಾವು ಫಿಲಮ್ನ ತೆಗೆದಿರೋದು. ಅದರಿಂದ ಯಶಸ್ವಿ ಆಗ್ತದೆ, ಜನನೂ ನೋಡ್ತಾರೆ. ಜನಕ್ಕೆ ಸರ್ಕಾರದ ಸಮಸ್ಯೆಗಳೇನು ಮತ್ತು ಮಾಲೀಕರ ಸಮಸ್ಯೆಗಳು ಅನ್ನೋದು ಅರ್ಥ ಆಗ್ತದೆ. ಸರ್, ನಿಮ್ಮ ಅನುಭವ ಹೇಳಿ ಸರ್. ಯಾಕಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಿರಿ. ಸೊ ನಿಮ್ಮ ಅನುಭವ ಹೇಳಿ ಸರ್. ಯಾಕಂದರೆ ಹೆಂಗೆ ಫೀಲ್ ಆಯ್ತು? ಯಾಕಂದರೆ ಅಧ್ಯಕ್ಷನಾಗಿ ವರ್ಕ್ ಮಾಡೋದು ಬೇರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಬೇರೆ. ಸೊ ಅಲ್ಲಿ ಹೇಗೆ ಅನ್ನಿಸ್ತು?
ಇದೆ ಸರ್, ಸತ್ಯ ಇದೆ. ಈಗ ನಾವು ಫಿಲಮ್ ತೆಗಿತಾ ಇರೋದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಬಟ್ ಇದು ಒಂದು ರೀತಿಯಲ್ಲಿ ಏನು ಭ್ರಷ್ಟಾಚಾರ ನಡೆಯೋ ಕಡೆ ಸ್ವಲ್ಪ ಎಚ್ಚರಿಕೆನೂ ಕೊಡುವಂಥದ್ದಿದೆ. ನಮ್ಮ ಮಾಲೀಕರು ವಿತರಣೆ ಮಾಡ್ತಾ ಇದ್ದಾರೆ ಏನೇನು ಆಗ್ತದೆ ಅನ್ನೋದ ಮುಂದಿನ ದಿನಗಳಲ್ಲಿ ಮುಂದಿನ ಭಾಗದಲ್ಲಿ ತೆಗಿಬಹುದು ಅನ್ನೋ ಕಾಣ್ತದೆ. ಅವ್ರ ನಿರ್ದೇಶಕರು ನಿರ್ಮಾಪಕರು ಯಾವ ರೀತಿ ಮಾಡ್ತಾರೆ ಅಂತ ನನಗಿನ್ನೂ ಗೊತ್ತಿಲ್ಲ. ನಾನು ಅಧ್ಯಕ್ಷನಾಗಿ ಆಕ್ಟ್ ಮಾಡಿದ್ದೀನಿ. ನಾನು 20 ವರ್ಷದಿಂದ ಅಧ್ಯಕ್ಷನಾಗಿ ಎಲ್ಲ ಸಮಸ್ಯೆಗಳನ್ನು ನೋಡಿದ್ದೀನಿ. ನಾನು ಇವತ್ತು ಇಡೀ ದೇಶದಲ್ಲಿ ಯಾರೂ 10 kg ಅಕ್ಕಿ ಕೊಡ್ತಾ ಇಲ್ಲ. ಆ ಅಕ್ಕಿ ಕೊಡಬೇಕಾದ್ರೆ 5-6 ರಾಜ್ಯಕ್ಕೆ ಹೋಗಿ ಮಾಹಿತಿ ತಂದು CM ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ನಮ್ಮ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಇವತ್ತು 10 kg ಅಕ್ಕಿನ ಫೆಬ್ರವರಿಯಿಂದ ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾರೂ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಒಂದರಲ್ಲಿ 10 kg ಕೊಡ್ತಾ ಇರೋದು. ಅದರಿಂದ ನಮ್ಮ ಪುಣ್ಯ ಏನಪ್ಪ ಅಂದರೆ ನಮ್ಮ ಸಾಹೇಬರು ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಒಳ್ಳೆತನ ಆದಂಥ ಈ ಫಿಲಮ್ ಹೋದಾಗಲೇ ಗೊತ್ತಾಗಿದ್ದು ನನಗೆ. ಅಷ್ಟು ದೊಡ್ಡತನ ಇದೆ, ಅಷ್ಟೊಂದು ತಾಳ್ಮೆ ಇದೆ, ಸಮಾಧಾನ ಇದೆ. ನಾವು ಹೋದಾಗಲೇ ಇನ್ನೂ 108 ಕೆಲಸಗಳಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ರಾಮಮೂರ್ತಿ ಸಾಹೇಬರು ಬೈಯರು ನನ್ನ, ಏನು ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಂತ. ಇಷ್ಟೊಂದು ತಾಳ್ಮೆಯಿಂದ ಒಬ್ಬ ಮಾಜಿ ಮಂತ್ರಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವ್ರ ಮಗ ಕೂತಿದ್ದಾರೆ ಅಂತಂದ್ರೆ ನನಗೆ ಭಾರಿ ಖುಷಿ ಆಯಿತು. ಆಮೇಲೆ ಜನಗಳು ರಾಗಿಣಿ ಮೇಡಮ್ನವ್ರು ಮಾಡ್ತಾರಾ, ರಾಗಿಣಿ ನಾವು ಸ್ವಲ್ಪ ಹೆಚ್ಚು ಕಡಿಮೆ 4,83,00,000 ಯೂನಿಟ್ಗೆ ಕೊಡ್ತಾ ಇರೋದು. ನಾವು 128 1,28,000 ಕಾರ್ಡ್ಗಳಿವೆ. 4,43,00,000 ಜನಸಂಖ್ಯೆ ಕೊಡ್ತಾ ಇರೋದು ಬರೀ ಅಂತ್ಯೋದಯ ಮತ್ತು BPL. ಇನ್ನೊಂದು 28 ಲಕ್ಷ APL. ಅವಕ್ಕೇನು ಅಲಾಟ್ಮೆಂಟ್ ಇಲ್ಲ. ಅವರೆಲ್ಲ ನಿರೀಕ್ಷೆಯಲ್ಲಿದ್ದಾರೆ ಯಾವ ರೀತಿ ಬರ್ತದೆ ಫಿಲಮ್ ನೋಡಬೇಕು ಅಂತ. ಅದರಿಂದ ನಾನು ಅಲ್ಲಿ ಫಿಲಮ್ನಲ್ಲಿ ತೆಗೆದಿರೋದೆಲ್ಲ ನಿಜ ಸತ್ಯ. ನಾನು ಅನುಭವಿಸಿದೆ ಎಷ್ಟು ಜನಕ್ಕೆ ನಾನು ಈ ಮಾಲೀಕರು ಪ್ರಾಧಿಕಾರ ಹೊಂದಿರೋರು, ಅವ್ರು ಹೆಂಗಸಾಗಲಿ ಗಂಡಸಾಗಲಿ ಯಾರ್ಯಾರು ಹೊಂದಿರೋರು ತೀರ್ಕೊಂಡಾಗ ಏನೇನು ಭಾವನೆಗಳು ಇರ್ತವೆ, ಸರ್ಕಾರ ಎಷ್ಟು ತೊಂದರೆ ಕೊಡ್ತದೆ ಅಧಿಕಾರಿಗಳು ಅವ್ರ ಕುಟುಂಬಕ್ಕೆ ನೆರವು ಮಾಡಬೇಕು, ಇವೆಲ್ಲ ನಾನು ಮಾಡಿರೋ ಕೆಲಸನ ತಿಳ್ಕೊಂಡಾಗಾಯ್ತು. ಮತ್ತೊಮ್ಮೆ ತಿಳಿಸ್ಪಡಿಸಿದ್ದಾರೆ ಈಗ ನನಗೆ. ಥ್ಯಾಂಕ್ ಯು ಅಂತೇಳಿ ಪ್ರೆಸ್ ಮುಂದೆ. ಸೊ ಕ್ಯಾಮ್ರಾಮನ್ನಾಗಿ ಮಾತಾಡಿದ್ದೀನಿ. ಸೊ ನನ್ನ ಮಾತೆಲ್ಲ ರಾಮಮೂರ್ತಿ ಸರೇ ಮಾತಾಡಿದ್ರು ಎಲ್ಲನೂ. ಸೊ ಆಮೇಲೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲ ದೊಡ್ಡವ್ರ ಜೊತೆನೇ ಕೆಲಸ ಮಾಡಿ ನನಗೆ ಫಸ್ಟ್ ಪಿಕ್ಚರ್ ಅಲ್ಲ. ಸೊ ಹಂಗಾಗಿ ಅಂದರೆ 2ನೇ ಪಿಕ್ಚರ್ ಇದು. ಸೊ ಭಯ ಇತ್ತು. ಬಟ್ ಆ ಭಯಕ್ಕೆ ಹಿಂದ್ಗಡೆ ಸಾರ್ ಇದ್ದರು. ಆಮೇಲೆ ಸಾರ್ ಮಗ ಅಕ್ಷಯ್ ಅವರಿದ್ದರು. ಸೊ ಹಂಗಿದ್ದಾಗ ನಾನು ಫುಲ್ ಸ್ಟ್ರೆಂತ್ ಅದೇ. ಆಮೇಲೆ ಪ್ರೊಡ್ಯೂಸರ್ಸು ಅಷ್ಟೇ, ನಾನು ಏನೇ ಕೇಳಿದ್ರು ಯಾವುದಕ್ಕೂ ಇಲ್ಲ ಅಂದಿಲ್ಲ. ನೀವು ಮಾಡಿ ಅಂತ ಹೇಳ್ತಿದ್ರು. ಸೊ ಇವಾಗ ಒಂದು ಶೆಡ್ಯೂಲ್ ಬಿಟ್ಕೊಂಡಿದ್ವಿ, ಮಳೆ ಇರೋದ್ರಿಂದ. ಸೊ ಈ ಮಂತ್ ಎಂಡಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? ಇವಾಗ 20 days ಮಾಡಿದ್ವಿ. ಇನ್ನು ಎಷ್ಟು ದಿನ? ಇನ್ನೊಂದು 12 days ಇದೆ ಸಾಂಗ್ ಎಲ್ಲ ಸೇರಿ. ಎಷ್ಟು ಪರ್ಸೆಂಟ್ ಆಗಿದೆ ಇಲ್ಲಿವರೆಗೂ? ಒಂದು 65% 70% ಆಗಿದೆ. ಈ ಕ್ಯಾಮ್ರಾ ವರ್ಕೆಲ್ಲ ಹೇಗೆ ಅನ್ನಿಸ್ತಿದೆ ಸರ್? ಯಾಕಂದರೆ ಎರಡೂ ನಿಭಾಯಿಸ್ಬೇಕಲ್ಲ. ಹೌದೌದು. ಸೊ ಅದೇ ಸಾರ್ ಇರೋದ್ರಿಂದ ಸ್ವಲ್ಪ ಈಸಿ ಆಯ್ತು ನನಗೆ. ಸೊ ಸಪೋರ್ಟ್ ಅಂದರೆ ಕುಮಾರ್ ಸರ್ ಆಗಲಿ ಪ್ರತಿಯೊಬ್ಬರೂ ಕೋಪರೇಟ್ ಮಾಡ್ತಿದ್ರು. ಅಂದರೆ ಯಾರು ನನಗೆ ಏನು ಅಂತ ಕಷ್ಟ ಕೊಟ್ಟಿಲ್ಲ. ರಾಗಿಣಿ ಮೇಡಮು ಮತ್ತು ಕುಮಾರ್ ಸರ್ ಇರೋದ್ರಿಂದ ಸೊ ಹೇಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್? ಸರ್ ಅದು ಅಂದರೆ ಅದಕ್ಕೆ ಏನು ಹೇಳೋಕ್ಕೆ ಆಗಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಂದರೆ ಸಪೋರ್ಟ್ ಮಾಡಿದ್ರು. ಅದೇ ಮೇನ್. ಅಂದರೆ ಫಸ್ಟ್ ಭಯ ಇತ್ತು, ಏನಪ್ಪ ದೊಡ್ಡವ್ರ ಜೊತೆ ಹಿಂಗೆ ಅನ್ನೋದು. ಹರೀಶನಿಗೆ ಹೇಳ್ತಿದ್ದೆ, ಅಣ್ಣ ಕಷ್ಟ ಆಗುತ್ತೆ ನನಗೆ ಅಂತ. ಇಲ್ಲ ನೀವು ಮಾಡ್ತೀಯ ಮಾಡು ಅಂತಿದ್ರು. ಸೊ ಸಾರ್ ಇರೋದ್ರಿಂದ ಧೈರ್ಯ ನನಗೆ. ಸೊ ಹಂಗಾಗಿ ಆಮೇಲೆ ಮಾಸ್ಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಪ್ರತಿಯೊಬ್ಬರು ಅಷ್ಟೇ ನಾನು ಏನು ಕೇಳ್ತೀನಿ, ನನಗೆ ಏನು ಬೇಕು ಅದನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನನಗೆಲ್ಲೂ ಏನು ಕಷ್ಟ ಆಗಿಲ್ಲ. ಆಮೇಲೆ ಇಕ್ವಿಪ್ಮೆಂಟ್ ಪಿಕ್ಚರ್ಗಳೂ ಅಷ್ಟೇ ಪ್ರತಿಯೊಂದು ನಾನು ಯಾರೇ ಎಲೆಕ್ಷನೇ ಬೇಕು, ಇದೇ ಕ್ಯಾಮ್ರಲ್ಲೇ ಮಾಡಬೇಕಂತ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಆಗಲಿ, ಲೈಟ್ ಆಗಲಿ, ಲೊಕೇಶನ್ಸ್ ನಾನು ಹೇಳಿದ್ದೆ ಇದೇ ಬೇಕು ಅಂತ ಹೇಳಿದ್ದೆ. ಸೊ ಇದೇ ಊರಲ್ಲೇ ಮಾಡಬೇಕು ಅಂತ. ಸೊ ಅದೇ ಊರಲ್ಲೇ ಪ್ರೊವೈಡ್ ಮಾಡಿದ್ರು. ಅಂಬರೀಷ್ ಅವರು ಹುಟ್ಟೂರು ದೊಡ್ಡವ್ರ ಸೇನ್ಕೆರೆಯಲ್ಲೇ ಮಾಡಬೇಕು ಅನ್ಸಿದ್ದು ಯಾಕೆ ನಿಮ್ಗೆ? ಅಂದರೆ ಆ ಊರು ಈ ಕತೆಗೆ ಕರೆಕ್ಟಾಗಿ ಒಂದು ಆ್ಯಪ್ಟ್ ಆಗಿತ್ತು ಅಂತ. ಸೊ ನನಗೇನು ಬೇಕು ಪ್ರತಿಯೊಂದಲ್ಲಿ ಸಿಕ್ಕಿತ್ತು. ಅಂದರೆ ನ್ಯಾಯಬೆಲೆ ಅಂಗಡಿ ಆಗಲಿ ಪ್ರತಿಯೊಂದು ಅಷ್ಟೇ. ಅದಕ್ಕೆ ಈ ನ್ಯಾಯಬೆಲೆ ಅಂಗಡಿ ವಿಷಯದಲ್ಲಿ ಕೃಷ್ಣಪ್ಪ ಸರ್ದು ದೊಡ್ಡ ಸಪೋರ್ಟ್ ಇದೆ ನಮಗೆ. ಅದೇ ಪ್ರತಿಯೊಂದು ಅಲ್ಲಿ ಏನು ಆಗಬೇಕು ಆ ಊರಲ್ಲಿ ಅದೇನು, ಸೊ ಅದನ್ನು ಪರ್ಮಿಷನ್ಗಾಗಲಿ ಪ್ರತಿಯೊಂದಕ್ಕೂ ಅವರು ಸಪೋರ್ಟ್ ಮಾಡಿದ್ದಾರೆ. ಆದ್ರೂ ಸಿನಿಮಾ ಯಶಸ್ಸಾಗಲಿ, ಕನ್ನಡ ಸಿನಿಮಾ ಇನ್ನೂ ಇವರು ಇಂಥ ಸಿನಿಮಾಗಳನ್ನ ತೆಗಿಕೆ ನಮ್ಮ ಕನ್ನಡ ಜನ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಂಡು ನಮ್ಮ ಹರೀಶ ಅಣ್ಣ ಅವರು ನೀವು ಎಂಟ್ರಿ ಕೊಟ್ಟಾಗ ನನಗೆ ಅಂಬರೀಷ್ ನೋಡ್ದಂಗೆ ಆಯ್ತು. ಅದಕ್ಕೆ ಕೇಳ್ತಾ ಇದ್ದೀನಿ, ಆಕ್ಟ್ ಮಾಡಿದ್ದೀರಾ ಅದನ್ನು ನಾನು ಹೇಳ್ತೇನೆ. ಅವ್ರ ತೋಟಕ್ಕೆ ಹೋದರೆ
ಅಂಬರೀಷ್ ಸರ್ ಫೋಟೋ ಒಂದು ಕಡೆ ಇದೆ, ಇನ್ನೊಂದು ಕಡೆ ಇವ್ರದ್ದಿದೆ, ಏಕಲವ್ಯ ಅಂತ ಹಾಕ್ಕೊಂಡಿದ್ದಾರೆ, ಅವ್ರನ್ನ ಗುರು ಅಂತ ಹಾಕ್ಕೊಂಡಿದ್ದಾರೆ. ಸೊ ಆ ಮಟ್ಟಕ್ಕೆ ಅವರು ಅಂಬರೀಷ್ ಅವರ ಒಂದು ಹಿನ್ನೆಲೆಯಲ್ಲಿ ಭಕ್ತರು ಅಂತಲೇ ಹೇಳ್ಬೋದು. ಅಂದರೆ ಅಂಬಿ ಮನೆ ಅಂತಲೇ ಒಂದು ಕಟ್ಸಿದ್ದಾರೆ, ಯಾರಿಗೂ ಕೊಟ್ಟೇ ಇಲ್ಲ ಇದುವರೆಗೂ. ಅವ್ರು ಬಂದು ಅಲ್ಲಿ ವಾಸ ಮಾಡಲಿಲ್ಲ ಅಂತ ಹೇಳಿ ಆ ಮನೆನ ಯಾರಿಗೂ ಕೊಟ್ಟಿಲ್ಲ, ಇದುವರೆಗೂ ಹಾಗೆ ಇಟ್ಟಿದ್ದಾರೆ ಅವ್ರ ರೆಸಾರ್ಟಲ್ಲಿ. ಅಂಥ ಒಂದು ಅಭಿಮಾನ ಅವ್ರನ್ನ ಕಂಡ್ರೆ. ಏನು ಸರ್ ತಮ್ಮ ಪಾತ್ರ ಏನು ಪಾತ್ರ ಮಾಡಿದ್ರಿ ಹೇಳಿ ಸರ್? ಅಲ್ಲ ಅವರು ಹೇಳ್ತಾರೆ. ರುದ್ರೇಗೌಡ ಸರ್ ಹೇಳಿ ಹೇಳಿ ಹೇಳಿ. ಏನಿಲ್ಲ, ಒಂದು ಹೀರೋಯಿನ್ ತಂದೆ ಪಾತ್ರ ಅಂದರೆ ಈ ಮೇಡಮ್ ತಂದೆ ಪಾತ್ರ ದೊಡ್ಡಣ್ಣವ್ರು ಮಾಡೋರೆ. ಇನ್ನೊಂದು ತಂದೆ ಪಾತ್ರ ಅಂದರೆ ಒಂದು ನಮ್ಮ ಹರೀಶ್ ಅಣ್ಣವರು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನೀವು ಮಾಡಬೇಕು ಅಂತ. ನಮಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ, ಆದ್ರೂ ಒಂದು ಪಾತ್ರ ಮಾಡಿ. ಈ ಸಿನಿಮಾ ಪ್ರೆಸ್ ಮೀಟ್ ಸ್ಟಾರ್ಟಿಂಗ್ ಇದು ಎಂತ ಸ್ಟಾರ್ಟ್ ಆಗೋವಾಗೆಲ್ಲ ಮೀಟಿಂಗ್ ಎಲ್ಲ ನೋಡ್ತಾ ಇದ್ವಿ. ನಮಗೆ ಚಾನ್ಸ್ ಕೊಡ್ತಾರೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದೇ ಒಂದು ಫೋನು, ಬಲ ಎಲ್ಲಿದೆ ಅಣ್ಣ, ಇಲ್ಲಿಗೆ ಬಂದ್ಬಿಡು ಆಫೀಸ್ಗೆ ಅಂದರು. ಇಮಿಡಿಯೇಟಾಗಿ ಸಾಂಗ್ಸ್ ಈ ಥರ ಇದೆ ನೋಡು ಮಾಡು, ಇದು ಚೆನ್ನಾಗಿರುತ್ತೆ ಅಂತ. ಸೀದಾ ಇನ್ನೊಂದು ಹೇಳ್ಬೇಕಂದ್ರೆ ಪವನ್ ಸರ್ ನನಗೆ ತುಂಬ ಹಳೆಯ ಫ್ರೆಂಡ್. ಅಂದರೆ ನಾನು ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಆಗಿರೋವಾಗಿಂದನೂ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅದಾದಮೇಲೆ ಮಾಸ್ಟರ್ ಆದಮೇಲೆ ಒಂದು 2-3 ಸಿನಿಮಾ ವರ್ಕ್ ಮಾಡಿದ್ದೆ. ಸೊ ಈಸಿ ಆಯಿತು ನನಗೆ ಸರ್ ಜೊತೆ ಕೋಆರ್ಡಿನೇಷನ್ ಇರೋದು. ಮತ್ತು ರಾಮಮೂರ್ತಿ ಸರ್, ನಾನು ಸುಮಾರು 15 ವರ್ಷದಿಂದ ಅಸಿಸ್ಟೆಂಟಾಗಿ ವರ್ಕ್ ಮಾಡೋ ರಾಜೇಶ್ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ವರ್ಕ್ ಮಾಡ್ತಾ ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತಾಯಿದ್ದೀವಿ ಸರ್ ಜೊತೆ. ಆ್ಯಂಡ್ ಟೈಮ್ ಅಂದರೆ ಟೈಮು, ವರ್ಕ್ ಅಂದರೆ ವರ್ಕು, ಕೆಲಸ ಮಾಡಬೇಕು, ಹೋಯ್ತಾ ಇರಬೇಕು. ಸೊ ಆ ಥರ ಸ್ಟ್ರಿಕ್ಟ್ ಆಗಿದ್ರು. ಸೊ ಅದು ನನಗೆ ಹೆಲ್ಪ್ ಆಯಿತು. ಇನ್ನೊಂದು ಮತ್ತು ರಾಗಿಣಿ ಮೇಡಮು, ಕುಮಾರ್ ಸರು ಎಷ್ಟೇ ಲೇಟ್ ಆದ್ರೂ ವರ್ಕ್ ಮುಗಿಸ್ಕೊಂಡೇ ಹೋಗ್ತಾಯಿದ್ರು. ಎಷ್ಟೇ ಕಾಸ್ಟ್ಯೂಮ್ ಚೇಂಜ್ ಅವ್ರು ಇದ್ರೂ ಈಸಿಯಾಗಿ ವರ್ಕ್ ಮಾಡ್ತಾಯಿರೋರು. ನನಗೆ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಬ್ಬರು ಸರ್ ಮೇಡಮು. ಮತ್ತು ಮೂರ್ತಿ ಸರ್ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ಸರ್ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆ ಅಂತಂದರೆ ಇದು ನೋಡೇ ಇರಲಿಲ್ಲ, ಶೂಟಿಂಗ್ ಆಗಲಿ ಅಥವಾ ಏನೋ ನಾನು ನೋಡೇ ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿಲೇ ಎಲ್ಲ ಇರೋದ್ರಿಂದ ಅವ್ರ ಸಪೋರ್ಟ್, ಬಾಮ, ಹರೀಶ್ ಅಣ್ಣ, ಗಿರೀಶ್ ಅಣ್ಣ ಎಲ್ಲರೂ. ಅಂದರೆ ನಮ್ಮ ಟೀಮ್ ಹೆಂಗಿತ್ತು ಅಂದರೆ ನಂಗೆ ಒಂದು ಫ್ಯಾಮ್ಲಿ, ಬಿಗ್ ಫ್ಯಾಮ್ಲಿ. ಎಲ್ಲರೂ, ಈವನ್ ಕ್ಯಾಮ್ರಾಮ್ಯಾನ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎವ್ರಿ ಒನ್ ದೇ ಆರ್ ಸೋ ಗುಡ್. ನನಗೆ ಶೂಟಿಂಗ್ ಆಗುವಾಗ ಅದು ಹೆಂಗೆ ಅಂದರೆ ಆಲ್ಮೋಸ್ಟ್ 25 ಡೇಸು 30 ಡೇಸ್ ಅದು ಹೆಂಗೆ ಇದಾಗ್ತಿದೆ. ಇನ್ನೂ 10 ಡೇಸ್ ಇದೆ, 12 ಡೇಸ್ ಇದೆ. ಆದ್ರೂ ಇಟ್ ವಾಸ್ ಅ ಡಿಫ್ರೆಂಟ್, ಏನು ಹೇಳಬೇಕು, ಒಂದು ಜಾತ್ರೆ ನಡೆದಂಗೆ ನಡೀತಿತ್ತು ಅಲ್ಲಿ. ಹೇಗೆ ಹೇಳೋದು ಅಂದರೆ ಐ ಎಂಜಾಯ್ಡ್, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತು ಎಲ್ಲ ಸಪೋರ್ಟ್ ಮಾಡಿದ್ರು, ಏನೂ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಥ್ಯಾಂಕ್ ಯು. ಹೌದು, ಎಲ್ಲರೂ ಕತೆ ಬಂದು ಹೇಗೆ ಅಂದರೆ, ನನ್ನ ಸಿಸ್ಟರ್ ಇನ್ ಲಾ ಇವರು, ನನ್ನ ಹಸ್ಬೆಂಡ್ ಅವ್ರ ತಂಗಿ, ನಾನವ್ರ ಅದಕ್ಕೆ ಒಂದ್ಸತಿ ಹೀಗೆ ಬಾಮ ಹರೀಶಣ್ಣನು ಮತ್ತು ಪದ್ಮಾವತಿಯವರು ಮಾತಾಡ್ತಾ ಇದ್ದಾಗ ನನಗೆ ಹೇಳಿದ್ರು ಹೀಗೆ ಮಾಡ್ಬೋದಾ ಅಂತೇಳಿ. ಸೊ ಹೌದು, ಚೆನ್ನಾಗಿದೆ. ಸೊ ನ್ಯಾಯಬೆಲೆ ಅಂಗಡಿ ನಮ್ಮದು ಇದೆ, ಸೊ ಯಾಕೆ ಮಾಡಬಾರ್ದು ಅನ್ನೋದೊಂದು ಇದು ಬಂದು ಮಾಡಿದ್ವಿ. ಇನ್ಪುಟ್ಸ್ ರಾಮಮೂರ್ತಿ ಸರ್ ಅವರು, ಅದೇ ಹೇಳಿದಲ್ಲ ಪದ್ಮಾವತಿ ಅವರ ಇನ್ಪುಟ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಇನ್ಪುಟ್ಸ್ ಇದೆ ಇದೆ ನೋಡಿ ಎಲ್ಲ. ಆಮೇಲೆ ಅವ್ರು ಚೆನ್ನಾಗಿ ಇದೆಲ್ಲ ಹೇಳ್ಕೊಡ್ತಾ ಇದ್ರು ನಮಗೇನೆ. ಓಕೆ, ಕುಮಾರ್ ಸರ್, ಆಮೇಲೆ ಎಲ್ಲ ಕೃಷ್ಣಪ್ಪ ಸರ್, ಎಲ್ಲರಿಗೂ ಥ್ಯಾಂಕ್ಸ್. ರಾಗಿಣಿ ಎಲ್ಲರಿಗೂ ಥ್ಯಾಂಕ್ಸ್. ಪಕ್ಕದಲ್ಲಿ ಅವಾಗಿಂದ ಥ್ಯಾಂಕ್ಸ್ ಹೇಳ್ತೀರ, ಮೈಕಲ್ಲಿ ಹೇಳಕ್ ಗೊತ್ತಾಗ್ತಿಲ್ಲ ಅವರಿಗೆ. ಥ್ಯಾಂಕ್ ಯು ಮೇಡಮ್ ತೇಜ್ ಅವ್ರೆ, ಆಲ್ ದ ವೆರಿ ಬೆಸ್ಟ್. ಸ್ವಲ್ಪ ಟೆನ್ಷನ್ ನೋಡಿ. ಮತ್ತು ನಿಮ್ಮ ಕಡೆಯಿಂದ ನಮ್ಮ ಮೂವಿದು ಟ್ರೈಲರ್ದು ಲಾಂಚ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸೊ ಮೇಕಿಂಗ್ ಮಾಡಿಸಿದ್ದು ತುಂಬ ಖುಷಿ ಆಯಿತು.
ಮತ್ತು ಈ ಮೂವಿ ಮಾಡಬೇಕು ಅಂತ ಪ್ರೇರಣೆ ಬಂದಿದ್ದು ನಂಗೆ ಅನಂತ್ ನಾಗ್ ಸರ್ ಅವ್ರ ಮನೆಯಲ್ಲಿ ಮಾತಾಡಬೇಕಾದ್ರೆ ಅನಂತ್ ನಾಗ್ ಸರ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅವ್ರು ಮಾಡಿದ್ದಾರೆ. ಸೊ ಅವರು ಆ ಮೂವಿದು ಅದು ಇದ್ರ ಬಗ್ಗೆ ಶೇರ್ ಮಾಡ್ತಾಯಿದ್ರು. ಮಾಡಬೇಕಾದ್ರೆ ನನಗೆ ತಕ್ಷಣ ಹೊಳ್ದಿದ್ದು ನಾವು ಯಾಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಡಬಾರ್ದು ಅಂತ ಬಾಮರೀಶ್ ಸರ್ನ ಕೇಳಿದೆ. ನಾವು ಯಾಕೆ ಮಾಡಬಾರ್ದು ಈ ಥರ ಅಂತ ಎಲ್ಲ ಜನಕ್ಕೂ ಮುಟ್ಟತ್ತಿದ್ದು ಅಂತ ಕೇಳಿದಾಗ ಹರೀಶ್ ಸರ್ ತಕ್ಷಣವೇ ಆಯಿತು ಯಾಕೆ ಮಾಡಬಾರ್ದು, ನಾವೇ ಫ್ಯಾಮಿಲಿಯಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಣ್ಣನ ಒಂದು ಸಲ ಮಾತಾಡಿಸಿದೆ. ಅವರು ಖುಷಿಪಟ್ಟರು. ಸೊ ಹಂಗಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೊಂದು ಸಿನಿಮಾ ಶುರುವಾಯಿತು. ಮತ್ತು ಇದಕ್ಕೆ ನಮಗೆ ಫುಲ್ ಸಪೋರ್ಟಾಗಿ ನಮ್ಮ ಕೃಷ್ಣಪ್ಪ ಸರ್, ಕರ್ನಾಟಕ ರಾಜ್ಯ ವಿತರಕ ಸಂಘದ ರಾಜ್ಯಾಧ್ಯಕ್ಷರು, ಅವರು ಸಪೋರ್ಟು ಮತ್ತು ಅವರಿಂದನೇ ನಮಗೆ ಇದೆಲ್ಲ ತುಂಬ ಚೆನ್ನಾಗಿ ಮೂಡಿಬರೋಕ್ಕೆ ಇದಾಯಿತು. ನೀವು ಆ್ಯಸ್ ಎನ್ ನಿಮ್ಮದು ಅಂಗಡಿ ಇರೋದ್ರಿಂದ ನಿಮ್ಮ ಇನ್ಪುಟ್ಸ್ ಏನಾದರೂ ಕೊಟ್ರಾ ಅಂತ ಅವ್ರಾಗಲೇ ಕೇಳಿದ್ರು. ಇನ್ಪುಟ್ಸ್ ಅಂದರೆ ಅಲ್ಲ ನಿಮ್ಗೆ ಅದು ಅನುಭವಗಳು ಬೇರೆ ಬೇರೆ ಏನೋ ಆಗಿರುತ್ತಲ್ಲ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್. ಯಾವ ಥರ ಹಿಂಗೆ ಇವಾಗ ಸರ್ಕಾರದಿಂದ ಯಾವ ಥರ ನಮಗೆ ಬರ್ತಿದೆ. ಸೊ ಇದು ಜನಸಾಮಾನ್ಯರು ಅವ್ರಿಗೂ ನಮಗೆ ಜಾಸ್ತಿ ಕಷ್ಟ ಆಗೋದು. ಜನಸಾಮಾನ್ಯರಿಗಿಂತ ನಾವು ವಿತರಕರು ಇರ್ತೀವಲ್ಲ, ನಮಗೆ ಜಾಸ್ತಿ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು ನಮಗೆ. ಜನ ಏನು ಅಂದರೆ ಎಲ್ಲ ಒಂದೇ ಸಲ ಬೇಕು ಅಂತ ಎಲ್ಲ ಇವಾಗ ಅಕ್ಕಿ ಬೇರೆ ಜಾಸ್ತಿ ಕೊಡ್ತಿದ್ದಾರೆ. ಯಾರು ಸಮಾಧಾನವಾಗಿ ತೊಗೊಬೇಕು ಮಾಡಬೇಕು ಅನ್ನೋದು ಇದಿಲ್ಲ. ಎಲ್ಲರೂ ಒಂದೇ ಸಮ ಬಂದು ನಮಗೆ ತೊಂದರೆ ಕೊಡ್ತಾರೆ ಸರ್. ಸೊ ಅದ್ರ ಮತ್ತು ಕೆಲವು ಸಂದೇಶಗಳು ಅದೆಲ್ಲ ಕೊಟ್ಟಿದ್ದೀವಿ ಸರ್. ಯಾವ ಥರ ಇದು ಮಾಡ್ಕೊಬೇಕು ಎಲ್ಲರೂ ತೊಗೊತಾರೆ ಸರ್. ಎಲ್ಲ BPL ಕಾರ್ಡ್ಗಳೇ ಮಾಡಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಅನುಕೂಲವಾಗಿರೋರು BPL ಮಾಡಿಸ್ಕೊಂಡಿದ್ದಾರೆ ಸರ್. ಅದು ಇದೆ ಸರ್. ಅದು ಕಡಿವಾಣ ಹಾಕುವಂಥದ್ದು ಏನಾದ್ರು ವಿಷಯ ಇದೆಯಾ? ಅದು ಕಡಿವಾಣ ಹಾಕುವಂಥ ವಿಷಯ ಇದೆಯಾ? ಇದೆ ಸರ್. ಅದು ಒಳ್ಳೊಳ್ಳೆ ಮೆಸೇಜಸ್ ಎಲ್ಲ ಇದೆ ಸರ್. ನೀವು ಇದರಲ್ಲಿ ಏನು ಪಾತ್ರ ಮಾಡಿದ್ರಿ? ಇಲ್ಲ, ನಮ್ದೇನು ಪಾತ್ರ ಇಲ್ಲ ಸರ್. ಅಷ್ಟೇನಾ? ನೀವೇನು ಆ್ಯಕ್ಟ್ ಮಾಡಿಲ್ಲ? ಇಲ್ಲ ಆ್ಯಕ್ಟಿಂಗ್. ಓಕೆ, ಯಾಕಂದರೆ ನಿಮ್ಮದೇ ಗೊತ್ತಿತ್ತಲ್ಲ, ನೀವು ಏನಾದ್ರು ಒಂದು ಪಾತ್ರ ಮಾಡ್ಬೋದಿತ್ತು. ಇಲ್ಲ ಅದಕ್ಕೆ ಅಂತ ಮೇಡಮ್ ರಾಗಿಣಿ ಮೇಡಮ್ ಅವ್ರ ಕಡೆಯಿಂದ ಮುಖ್ಯ ಪಾತ್ರವಾಗಿ ಕುಮಾರ್ ಬಂಗಾರಪ್ಪ ಸರ್ ಮಾಡಿದ್ದಾರೆ ಮತ್ತು ರಾಗಿಣಿ ಮೇಡಮ್ ಅವ್ರು ಮಾಡಿದ್ದಾರೆ. ಸೊ ತುಂಬ ಧನ್ಯವಾದಗಳು ಸರ್. ನೀವು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಪ್ರಪ್ರಥಮವಾಗಿ ಸಿನಿಮಾಗೆ ನಾನು ಬರೋದಕ್ಕೆ ಸಿನಿಮಾ ರಂಗಕ್ಕೆ ಕಾರಣಕರ್ತರು ನಮ್ಮ ಅಣ್ಣ ಹರೀಶ್ ಅಣ್ಣ ಮತ್ತು ಗಿರೀಶ್ ಅಣ್ಣ. ಅವರ ಆಫೀಸ್ಗೆ ಹೋಗಿ ನಾನು ಕೆಲಸಗಳನ್ನ ಕಲ್ತ್ಕೊಂಡು ಇವತ್ತು 20 ಸಿನಿಮಾಗಳು, ಸೆನ್ಸರ್ಡ್ ಸಿನಿಮಾಗಳು ನನಗೆ ಸಂಗೀತ ನೀಡಿರ್ತೇನೆ. ಆದರೆ ಇದು ನನ್ನ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳಿ ನನ್ನ ಒಂದು ಸ್ಟ್ರಾಂಗ್ ಬಿಲೀಫು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕುಮಾರ್ ಸರ್ ಮತ್ತು ರಾಗಿಣಿ ಮೇಡಮ್ಮು ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ ಇರೋವಂಥ ಸಿನಿಮಾ ಇದು ಮೊದಲನೇ ಸಿನಿಮಾ ನಂದು ಹೇಳಬೇಕಂತಂದರೆ. ಇದುವರೆಗೂ ಮಾಡಿರೋದ್ರಲ್ಲಿ ಯಾವುದು ಅಂತ ದೊಡ್ಡ ತಾರಾಗಣಗಳು ಇಲ್ದಿರೋ ಅಂಥ ಸಿನಿಮಾಗಳಿಗೆ ನಾನು ಸಂಗೀತ ಮಾಡಿರೋದು. ಇದು ನನ್ನ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗುತ್ತೆ. ಇಲ್ಲಿಂದ ಯಶಸ್ಸು ನನ್ನ ಕೈ ಹಿಡಿಬೋದು ಅನ್ನೋ ಒಂದು ಅಭಿಪ್ರಾಯ ನಂದು. ಇಷ್ಟಲ್ಲದೆ ನಮ್ಮ ನಿರ್ಮಾಪಕರುಗಳ ಬಗ್ಗೆ ಹೇಳಬೇಕಂದ್ರೆ ಅವರು ಅಷ್ಟೇ ತುಂಬ ಪ್ರೊಫೆಷನಲ್ ಆಗಿ ನಮ್ಮ ಜೊತೆಗೆ ನಡ್ಕೊಂಡು ನಮಗೆ ಹೇಗೆ ಸಪೋರ್ಟಿವ್ ಆಗಿರಬೇಕೋ ಅಷ್ಟು ಸಪೋರ್ಟನ್ನು ಎಲ್ಲ ರೀತಿಲೂ ಕೊಡ್ತಿದ್ದಾರೆ. ಸಾಂಗ್ಸ್ ಬಗ್ಗೆ ನಾನು ಆಡಿಯೋ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ. ಈಗ ನಮ್ಮ ತಂಡದ ಬಗ್ಗೆ ಹೇಳ್ತೇನೆ. ತೇಜುಮೂರ್ತಿ ಮೇಡಮ್ಮು, ಮೂರ್ತಿ ಸರು ಹಾಗೂ ಪದ್ಮಾವತಿ ಮೇಡಮ್ಮು ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಇದು ಬಿಟ್ಟು ಪವನ್ ಸರ್ ಅಂತಂದ್ರೆ ನಮ್ಗೆ ತುಂಬ ಹಳೆ ಒಡನಾಟ. ಯಾಕೆ ಅಂತಂದರೆ ನಾವು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡದೇ ಇರ್ಬೋದು, ಬಟ್ ಹಿಂದೆ ಅವರು ಪ್ರಪ್ರಥಮವಾಗಿ ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಫಸ್ಟ್ ಡಿಜಿಟಲ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ದಂದ್ರೆ ನಮ್ಮ ಪವನ್ ಸರ್. ವೈಪರನ್ನು ಹ್ಯಾಂಡ್ಲ್ ಮಾಡಿದರು. ನಮ್ಮ ಧ್ರುವ ಅವರು ಹೀರೋ ಆಗಿದ್ರು ಆಗ್ಲಿಂದ ನನಗೆ ಅವ್ರ ಪರಿಚಯ. ಮತ್ತೆ ಹೀಗೆ ಇರುವಾಗ ನಮ್ಮ ಬಾಲ ಮಾಸ್ಟ್ರು ಸೇರ್ಕೊಂಡ್ರು. ಅವ್ರ ಒಟ್ಟಿಗೆ ನಾನು 2 ಸಿನಿಮಾದಲ್ಲಿ ನನ್ನ ಹಾಡುಗಳಿಗೆ ಅವರು ಕೊರಿಯೋಗ್ರಫಿಯನ್ನು ಮಾಡಿದ್ರು. ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದು ಅವೆಲ್ಲ. ಇದರಲ್ಲೂ ಅಷ್ಟೇ ಈ ಸಿನಿಮಾದಲ್ಲೂ ಅಷ್ಟೇ ನಾವು ನನ್ನ ಜೊತೆ ಎನಿ ಟೈಮ್ ಕಾಂಟ್ಯಾಕ್ಟಲ್ಲಿ ಇರ್ತಿದ್ರು, ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತಿದ್ವಿ. ಏನೇ ಇದ್ರೂ ಈ ಥರ ಇದೆ, ಹಿಂಗೆ ಮಾಡ್ಲಾ, ಇಲ್ಲೊಂದು 8 ಬಾರ್ಸು ಬೇರೆ ಏನಾದ್ರು ಮಾಡ್ಬೋದಾ, ಕ್ಲಾಪ್ ಹಾಕ್ಬೋದಾ. ಅದು ಶ್ರೀರಾಮ ಭಜನೆ ಅಂತ ಒಂದು ಸಾಂಗ್ ಮಾಡಿದ್ವಿ, ಅದರಲ್ಲಿ ಕೋಲಾಟದ ಹಾಡು. ಅಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಾಗೆಲ್ಲ ಇಮಿಡಿಯೇಟ್ ಆಗಿ ಅಟ್ ಎನಿ ಟೈಮ್ ಎನಿ ಪಾಯಿಂಟ್ ಆಫ್ ಟೈಮ್ ಕೊಟ್ಟಿದ್ವಿ ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಇದೆ. ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನಾನು ತಲೆ ಬಗ್ಗಿಸಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ.
ನ್ಯಾಯ ಬೆಲೆ ಅಂಗಡಿ. ಈ ಒಂದು ಟೈಟಲ್ ಕೇಳಿದ ತಕ್ಷಣನೇ ಮನ್ಸಕ್ಕೊಂದು ಏನೋ ಒಂದು ಯುನೀಕ್ ಆಗಿರೋದು ಒಂದು ಕತೆ, ಏನೋ ಒಂದು ಯುನೀಕ್ ಆಗಿರೋದು ಒಂದು ಕಾನ್ಸೆಪ್ಟ್ ಅಂತ ಬರುತ್ತೆ. ಐ ಥಿಂಕ್ ನನಗೂ ಅದೇ ಥರ ಇತ್ತು. ರಾಮಮೂರ್ತಿ ಸರ್ ಬಂದಾಗ, ಹರೀಶ್ ಸರ್ ಬಂದಾಗ, ಗಿರೀಶ್ ಸರ್ ಬಂದಾಗ, ಮೂರ್ತಿ ಅವ್ರು ಬಂದಾಗ ಎಲ್ಲರೂ ಮನೆ ಬಂದು ಕತೆ ನರೇಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ಎಂಥ ಸೀನಿಯರ್ ರೈಟರ್ ಡೈರೆಕ್ಟರ್ ನಮ್ಮ ಮನೆಗೆ ಬಂದು ಈ ಥರ ಒಂದು ಕಾನ್ಸೆಪ್ಟ್ ಇದೆ ಅಂತ. ಐ ಸ್ಟಿಲ್ ರಿಮೆಂಬರ್ ದಟ್ ನನಗೂ ತುಂಬ ಹೊಸದಿತ್ತು, ಸರ್ಗೂ ತುಂಬ ಹೊಸದಿತ್ತು. ನಾನು ಸರ್ ಏನು ಕೇಳಿದ್ದು, ಇವರು ಈ ಥರ ಪಾತ್ರ ಮಾಡ್ತಾರಾ? ಆ್ಯಂಡ್ ನಾನೇನು ಹೇಳಿದ್ದು, ನನಗೆ ಈ ಥರ ಪಾತ್ರ ಸೂಟ್ ಆಗುತ್ತಾ ಇಲ್ಲ ಅಂತ. ಬಿಕಾಸ್ ಏನಾಗುತ್ತೆ, ಒಂದು ಆ್ಯಕ್ಟರ್ ಆಗಿ ಒಂದು ನೀವು ಹೇಳ್ದಂಗೆ ಒಂದು ಇಮೇಜ್ ಅನ್ನೋದು ಆಗಿರುತ್ತೆ ನಮಗೆ ಬೇರೆ ಬೇರೆ. ಸೊ ಐ ಆಮ್ ಒನ್ ಆಫ್ ದ ಫ್ಯೂ ಆ್ಯಕ್ಟರ್ಸ್ ದಟ್ ಹ್ಯಾಸ್ ಡನ್ ಮಲ್ಟಿಪಲ್ ರೋಲ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್. ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ, ನಾನ್ ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ, ಆ್ಯಕ್ಷನ್ ಮಾಡಿದ್ದೀನಿ. ಸೊ ನನಗೂ ಒಂದು ಹೊಸದಾಗಿ ಒಂದು ಕಾನ್ಸೆಪ್ಟ್ ನಾನು ಮಾಡ್ಬೋದಾ ಅಂತ ಒಂದು ನನ್ನ ಮೇಲೆ ಒಂದು ಚಾಲೆಂಜ್ ಥರ ಇತ್ತು ನನಗೆ. ಆ್ಯಂಡ್ ಈ ಥರ ಒಂದು ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಇಲ್ಲ ಅಂತ ನನಗೂ ಇಟ್ ವಾಸ್ ಲೈಕ್ ಅ ಕುತೂಹಲ ಇತ್ತು ನನ್ನ ಮೈಂಡಲ್ಲಿ. ಸೊ ಬಿಕಾಸ್ ಈ ಕತೆ ಕೇಳಿದಾಗ ಇಟ್ ಡಿಮಾಂಡೆಡ್ ಸಮಥಿಂಗ್ ಐ ಹ್ಯಾವ್ ನೆವರ್ ಡನ್ ಬಿಫೋರ್. ಅಂದರೆ ಈ ಒಂದು ಲುಕ್ ಆಗಲಿ, ಈ ಒಂದು ಡೈಲಾಗ್ಸ್ ಆಗಲಿ, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ. ಸೊ ನಾನು ನಿಜವಾಗ್ಲೂ hats off. First of all, it is such a huge honor to be working with a legendary director and writer like Ramamurthy sir. So first of all, it's like a dream come true, you know, for any actor. ನಮಗೆ ನಾವು ಇಷ್ಟು ಸಿನಿಮಾಗಳು ಮಾಡಿರ್ತೀವಿ, ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಮಾಡಿರ್ತೀವಿ, ಬಟ್ ಒಂದು ಸೀನಿಯರ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ ಎಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ನಿಜವಾಗ್ಲೂ ಇಟ್ ವಾಸ್ such a learning experience to be working with somebody like him. And our superstars jote work madidare, Rajkumar avar jote work madidare, Malashri ma'am jote work madidare. So it's an honor for somebody this young. Even though nangu bhasha 15 years agide industry, adrunu I feel like I'm a newcomer and I want to learn every day. And anta sandarbhadalli ee tara ಒಂದು ಕತೆ ಬರಬೇಕು, ಈ ತರ ಒಂದು ಲುಕ್ ಬರಬೇಕು ಅಂದ್ರೆ I was really happy. And ಇವಾಗ ರಶಸ್ ನೋಡಿದ್ರೆ, ಇವಾಗ ನಮ್ಮ ಫಸ್ಟ್ ಸ್ಕೆಡ್ಯೂಲ್ದು ನಾವು ಏನೇನು ಮೇಕಿಂಗ್ ಮಾಡಿದ್ವಿ, ಏನೇನು ಶೂಟ್ ಮಾಡಿದ್ವಿ ಅದು ನೋಡಿದ್ರೆ ನಮಗೆ ಅನ್ಸ್ಬಿಡ್ತಾ, ಹೌದಾ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನ ನಾನು. ಬಿಕಾಸ್ ಫಾರ್ ಮೀ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನನಗೆ ಈ ಥರ ಮೋಲ್ಡ್ ಆಗಬೇಕು ಅಂದರೆ ಒಂದು ಕ್ಯಾರೆಕ್ಟರಲ್ಲಿ ಐ ಫೀಲ್ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ಎನ್ ಆ್ಯಕ್ಟರ್. ಸೊ ತುಂಬ ಖುಷಿ ಆಯಿತು ನನಗೆ. ಪವನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ವಿತ್ ದ ಕ್ಯಾಮ್ರಾ ವರ್ಕ್. ಪ್ರತಿಯೊಬ್ಬರು ಪರ್ಸನ್ ಈ ಸಿನಿಮಾದಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಮೋಲ್ಡ್ ಆಗಿರುವಂಥ ಕ್ಯಾರೆಕ್ಟರ್ಗಳಿದೆ ಸಿನಿಮಾದಲ್ಲಿ. ಅಫ್ಕೋರ್ಸ್ ಕುಮಾರ್ಜಿ ಆಲ್ಸೋ ಇಟ್ಸ್ ಸಚ್ ಅನ್ ಆನರ್ ಟು ಬಿ ವರ್ಕಿಂಗ್ ವಿತ್ ಸಚ್ ಅ ಸೀನಿಯರ್ ಪರ್ಸನ್. ಸೊ ನಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೂ ಇಟ್ ವಾಸ್ ರಿಯಲಿ ರಿಯಲಿ ಅಮೇಝಿಂಗ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಹೀ ಈಸ್ ಸೋ ಹಂಬಲ್, ಹೀ ಈಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಆ್ಯಂಡ್ ಒಂದು ವೆರಿ ಸ್ವೀಟ್, ಒಂದು ವೆರಿ ಡಿಫ್ರೆಂಟ್ ಆಗಿರುವಂಥ ಒಂದು ಕೆಮಿಸ್ಟ್ರಿ ಇರುವಂಥ ಒಂದು ಪೇರಿಂಗ್ ಇದೆ ಈ ಸಿನಿಮಾದಲ್ಲಿ ನಮ್ಮಿಬ್ರದ್ದು. ಸೊ ಐ ಥಿಂಕ್ ದಟ್ it's the innocence of love, the innocence of a pair, the innocence of a small town couple ಅನ್ನೋದು ಏನಿದೆ. ಆ್ಯಂಡ್ ನಿಜವಾಗ್ಲೂ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪೇರಿಂಗ್. ಆ್ಯಂಡ್ ಐ ಆಮ್ ಮೈ ಸೆಲ್ಫ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಆಲ್ ಆರ್ ಸೀನ್ಸ್. ನೀವು ಒಂದು ಡಬ್ಬಿಂಗ್ ಮಾಡಿದ್ದೀರಾ, ನಾವು ಸ್ವಲ್ಪ ಇದು ಮಾಡಿದ್ವಿ, ರಶಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ಮಾತು ಹೇಳಬೇಕು, ಐ ಥಿಂಕ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್, ಕೃಷ್ಣಪ್ಪ ಸರ್ದು ಕ್ಯಾರೆಕ್ಟರ್ ಆಗಲಿ, ಆಮೇಲೆ ದೊಡ್ಡನ ಕ್ಯಾರೆಕ್ಟರ್ ಆಗಲಿ, ಈ ಒಂದು ಕತೆ ಇಸ್ ನಾಟ್ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್. ಸೊ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಲೈಕ್ ಅ ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್. ನಾವು ಕಾಂಟೆಂಟ್ ಕಿಂಗ್ ಅಂತ ಹೇಳ್ತಾ ಇರ್ತೀವಿ ಯಾವತ್ತೂ, ಬಟ್ ಅದೇ ರೀತಿಯಲ್ಲಿ ಅದೇ ಟೈಮಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸು, ಸ್ಟೋರೀಸ್ ಮಾಡಬೇಕು ಅಂತ ಭಯ ಇರುತ್ತೆ ನಮಗೆ. ಬಿಕಾಸ್ ವಿ ಥಿಂಕ್ ದಟ್ ಒಂದು ಸಿಸ್ಟಮಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅದು ಸಕ್ಸಸ್ ಇಸ್ ಗ್ಯಾರಂಟಿಡ್ ಅಂತ ಅಂದ್ಕೊಂಡು. ಐ ಫೀಲ್ ಲೈಕ್ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಹೊಸ ಕತೆಗಳು ಬಂದಾಗ, ಡಿಫ್ರೆಂಟ್ ಏನಾದರೂ ಪ್ರಯತ್ನಗಳು ಮಾಡಿದಾಗ ಏನಾಗುತ್ತೆ, see, you don't know what the success or the failure of anything is going to be, but at least ಒಂದು ಪ್ರಯತ್ನ ಪಡೋದಂತ ಇದೆಯಲ್ಲ, ಐ ಥಿಂಕ್ ಇದೇ ಈ ಒಂದು ಫುಲ್ ಟೀಮ್, ಒಂದು ಫ್ಯಾಮಿಲಿ ಆಗಿ ಆ ಒಂದು ಪ್ರಯತ್ನ ಪಟ್ಟಿರೋದು. ಹರೀಶ್ ಸರ್ ಬಿಲೀವಿಂಗ್ ದಟ್ ದಿಸ್ ಫಿಲ್ಮ್ ಕ್ಯಾನ್ ಹ್ಯಾಪನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಫಾರ್ ಆಲ್ ಆಫ್ ಅಸ್ ಸಿಟಿಂಗ್ ಹಿಯರ್ ಟುಡೇ ಅಲ್ವಾ. ಆ್ಯಂಡ್ ಹಿ ಬಾಟ್ ಎವ್ರಿ ಪರ್ಸನ್, ಯಾರ್ಯಾರು ಇವತ್ತು ನಾವು ಕೂತಿದ್ದೀವಿ ಸ್ಟೇಜಲ್ಲಿ,
ಪ್ರತಿಯೊಬ್ಬರು ಪರ್ಸನ್ ಇವತ್ತು ಜೊತೆಗೆ ಬಂದಿರೋದಂಥ ಕಾರಣ ಹರೀಶ್ ಸರ್. ಆ್ಯಂಡ್ ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್. ಅಂದರೆ ಯೋರ್ ಬಿಲೀಫ್ ಇನ್ ಮೀ, ಯೋರ್ ಬಿಲೀಫ್ ಇನ್ ಸರ್, ಯೋರ್ ಬಿಲೀಫ್ ಇನ್ ಪ್ರತಿಯೊಂದು ಪರ್ಸನ್ಗೆ ನೀವು ಒಂದು ಒಟ್ಟಿಗೆ ತರುವಂಥ ಒಂದು ಸಂದರ್ಭ ಇದೆಯಲ್ಲ, ದ್ಯಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಐ ಫೀಲ್. ಆ್ಯಂಡ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪವರ್ ಹೌಸ್ ಪ್ರೊಡ್ಯೂಸರ್ಸ್, ಲೇಡಿ ಪ್ರೊಡ್ಯೂಸರ್ಸ್, ನಮ್ಮ ತೇಜುಮಾ, ಪದ್ಮಮ್ಮ, ಆ್ಯಂಡ್ ಅವರು ಆ್ಯಸ್ ಪ್ರೊಡ್ಯೂಸರ್ಸ್ they have been so mature with handling the production. ಯಾಕಂದರೆ ಒಂದು ಔಟ್ಡೋರಲ್ಲಿ ಒಂದು ಈ ಥರ ದೊಡ್ಡ ಸ್ಕೆಡ್ಯೂಲ್ ಮಾಡಬೇಕು ಅಂದರೆ ಈಸಿ ಇಲ್ಲ, ಆ್ಯಂಡ್ ಅಷ್ಟು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಈಸಿ ಇಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ. ಆ್ಯಂಡ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನಾನು ಯಾವತ್ತೂ ಐ ಆಮ್ ಅ ಫೆಮಿನಿಸ್ಟ್, ಐ ಪ್ರಮೋಟ್, ಐ ಆಮ್ ಪ್ರೋ ಬೋನೋ ಫಾರ್ ಫೀಮೇಲ್ ಪ್ರೊಡ್ಯೂಸರ್ಸ್. ಸೊ ತುಂಬ ಖುಷಿ ಆಗುತ್ತೆ ವೆನ್ ಐ ಸಿ ಫೀಮೇಲ್ ಪ್ರೊಡ್ಯೂಸರ್ಸ್ ಕಮಿಂಗ್. ಟೆಕ್ನಿಕಲಿ ಆಲ್ಸೋ ಹೆಣ್ಮಕ್ಳ ಮುಂದೆ ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ when I see this happening. So ತುಂಬ ಖುಷಿ ಇದೆ, and I want to congratulate everybody. ಈ ಒಂದು ಸಕ್ಸಸ್ಫುಲ್ ಫಸ್ಟ್ ಸ್ಕೆಡ್ಯೂಲ್ ಆಗಿದೆ. ಅವರಂತೂ ರುದ್ರೇಗೌಡ ಸರ್ ಅಂತೂ ಹೀ ಈಸ್ ಎಕ್ಸಾಕ್ಟ್ಲಿ ಲೈಕ್ ಅಂಬರೀಷ್ ಅಂಕಲ್. ಅವ್ರದ್ದು ಮ್ಯಾನರಿಸಮ್ಸ್ ಆಗಲಿ, ಅವ್ರ ಲುಕ್ ಆಗಲಿ. ಆ್ಯಂಡ್ ನಾನು ಐ ಹ್ಯಾವ್ ಬಿನ್ ಅಸೋಸಿಯೇಟೆಡ್ ಟು ಅಂಬಿ ಅಂಕಲ್ ವೆರಿ ಕ್ಲೋಸ್ಲಿ. ಹಿ ಇಸ್ ಬಿನ್ ಲೈಕ್ ಅ ಗಾಡ್ ಫಾದರ್ ಟು ಅಸ್. ಸೊ ಅವ್ರು ನೋಡಿದ ತಕ್ಷಣನೇ ಐ ವಾಸ್ ಲೈಕ್ ಹೌದಾ ಈ ಥರನ. ಆ್ಯಂಡ್ ನಿಜವಾಗ್ಲೂ ಇನ್ ದ ಫ್ರೇಮ್ ಆಲ್ಸೋ, ಸ್ಕ್ರೀನಲ್ಲೂ ಕೂಡ ಅವ್ರ ಥರಾನೇ ಕಾಣಿಸ್ತಾರೆ. ಸೊ ಥ್ಯಾಂಕ್ ಯು. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಸರ್ ನಮಗೆ. ನಮ್ಮ ಲೋಕಲಲ್ಲಿ ನಾವು ಅವ್ರ ಹೆಸರು, ರೆಸಾರ್ಟ್ ಹೆಸರು RG ರೆಸಾರ್ಟ್ಸ್ ಆಯಿತಾ. ಸೊ ಐ ವಾಸ್ ಲೈಕ್ ಇವಾಗ ರಾಗಿಣಿ ದ್ವಿವೇದಿಯಿಂದ ರಾಗಿಣಿ ಗೌಡ ಆಗ್ಬಿಟ್ಟಿದ್ದೆ. 25 days ನಾವು ಅಲ್ಲಿ ಏನು ಶೂಟಿಂಗ್ ಮಾಡಿದ್ವಿ, ಆ ಥರ ಫ್ಯಾಮಿಲಿ ಥರನೇ ಫೀಲಿಂಗ್ ಆಗೋಯ್ತು. ಅಫ್ಕೋರ್ಸ್ ಮಂಡ್ಯ ಇಸ್ ನಮ್ಮ ಎಲ್ರಿಗೂ, ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೆ ತುಂಬಾ ಹತ್ತಿರ ಆಗಿರೋಂಥ, ನಾಟ್ ಜಸ್ಟ್ ಬಿಕಾಸ್ ಆಫ್ ಅಂಬಿ ಅಂಕಲ್ಸ್ ಊರು, ಬಟ್ ಇಟ್ಸ್ ಜಸ್ಟ್ ನಮ್ಮ ಎಲ್ರಿಗೂ ಎಷ್ಟು ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಅಲ್ಲಿ ಹೋದ್ರೆ ನಾವು. ಸೊ ಅದೇ ರೀತಿಯಲ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು. ಆ್ಯಂಡ್ ಡಿಡ್ ಐ ಮಿಸ್ ಎನಿಬಡಿ? ಬಾಲ ಇಸ್ ಫ್ಯಾಂಟಾಸ್ಟಿಕ್. ಅವ್ರ ಕೆಲಸ ಬಗ್ಗೆ ನನಗೆ ಏನೋ ಇದಿಲ್ಲ. ಹೀಸ್ ಐ ಥಿಂಕ್ ನಾನು ಅವ್ರಿಗೆ ಅಸಿಸ್ಟೆಂಟಿಂದ ನಾವು ಎಷ್ಟು ಸಾಂಗ್ಸ್ ಮಾಡಿದ್ದೀವಿ ನಾವು. ಒಬ್ಬ ಡ್ಯಾನ್ಸರ್ ಆಗಿ, ಅಸಿಸ್ಟೆಂಟ್ ಆಗಿ, ಇವಾಗ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಎವ್ರಿಬಡಿ ಗ್ರೋ. ಸೊ ಚೆನ್ನಾಗಿ ಮಾಡಿ ನೀವು ಈ ಸಾಂಗ್ಸ್, ಈ ಪಿಕ್ಚರಿಂದ ತುಂಬ ಒಳ್ಳೆ ಹೆಸರು ಬರುತ್ತೆ ನಿಮಗೆ. ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಲೈಕ್ ಐ ಥಿಂಕ್ ಇಟ್ಸ್ ಸೋ ಪಾಸಿಟಿವ್ ಎಲ್ಲರೂ ಬಂದಿರೋದು. ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಸರ್ ಹೇಳಿದಾಗೆ, ರಾಮಮೂರ್ತಿ ಸರ್ ಹೇಳಿದಾಗೆ, ಕೃಷ್ಣ ಸರ್ ಹೇಳಿದಾಗೆ, ಏನೋ ಒಂದು ಡಿಫ್ರೆಂಟ್ ಆಗಿರೋದು, ಒಂದು ಐಡಿಯಾನ, ಒಂದು ಸ್ಟ್ರಾಂಗ್ ಆಗಿರೋದು, ಒಂದು ಪಾಯಿಂಟ್ನ ಹೇಳೋಕೆ ಹೊರಟಿದ್ದೀವಿ ನಾವು. ಆ್ಯಂಡ್ ವಿ ವಾಂಟೆಡ್ ಟು ರೀಚ್ ಎವ್ರಿ ಫ್ಯಾಮಿಲಿ, ವಿ ವಾಂಟೆಡ್ ಟು ರೀಚ್ ಎವ್ರಿ ಸಿಂಗಲ್ ಪರ್ಸನ್. ಆ್ಯಂಡ್ ನಾವು ಈ ಒಂದು ಪ್ರತಿಯೊಂದು ಮನೆ ರೀಚ್ ಆಗಬೇಕು, ಒಂದು ಡಿಸ್ಟ್ರಿಕ್ಟ್ ರೀಚ್ ಆಗಬೇಕು, ಒಂದು ಸ್ಟೇಟ್ ಅಕ್ರಾಸ್ ಇಂಡಿಯಾ ರೀಚ್ ಆಗಬೇಕು. ಯಾಕಂದರೆ ಈ ಥರ ಕತೆಗಳು ತುಂಬಾ ಮುಖ್ಯವಾಗಿದೆ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ಸ್ಟ್ ಜನರಲ್ ಪೀಪಲ್ ಅಂತ. ಸೊ ಅದು ಹೇಳ್ತಾ ಪ್ಲೀಸ್ ಎಲ್ಲ ಮೀಡಿಯಾ ಲೈಕ್ ಫ್ರೆಂಡ್ಸ್ ಆ್ಯಂಡ್ ಟೆಲಿವಿಷನ್, ಪ್ರಿಂಟ್, ನಮ್ಮ ಹೊಸ ಪಾಪ್ಸ್ ಇವಾಗ ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಈ ಸಿನಿಮಾನ ಪ್ಲೀಸ್ ಪ್ರೋತ್ಸಾಹಿ, ಎನ್ಕರೇಜ್ಮೆಂಟ್ ಮಾಡಿ. ಆ್ಯಂಡ್ ವಿಲ್ ಮೀಟ್ ಯು ಸೂನ್. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಲೈಕ್ ಚಾಲೆಂಜಸ್ ಆ್ಯಸ್ ಅನ್ ಆ್ಯಕ್ಟರ್. ನನಗೆ ತುಂಬಾ ಇಷ್ಟ. ಸೊ ಈ ಒಂದು ಕತೆ ಬಂದಾಗ ನನಗೆ ಫಸ್ಟ್ ಆಫ್ ಆಲ್ ಆ ಒಂದು ಲೇಡಿ ಕ್ಯಾರೆಕ್ಟರಲ್ಲಿ ಮೋಲ್ಡ್ ಆಗಬೇಕು. ಆ ಒಂದು ಸ್ಮಾಲ್ ಟೌನ್ ಹೆಣ್ಮಕ್ಳು ಯಾವ ರೀತಿಯಲ್ಲಿ ಬಟ್ಟೆ ಹಾಕೋತಾರೆ, ಯಾವ ರೀತಿಯಲ್ಲಿ ಅವರು ತಾಳಿ ಹಾಕೋತಾರೆ, ಯಾವ ರೀತಿಯಲ್ಲಿ ಅಂದರೆ ಮಾತಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ ಅಂತ. ಬಿಕಾಸ್ ಐ ಆಮ್ ಜನರಲಿ ಅ ಬೋಲ್ಡ್ ಪರ್ಸನ್. ಸೊ ಐ ಹ್ಯಾಡ್ ಟು ಬಿ ವೆರಿ ಸಬ್ಮಿಸಿವ್ ಇನ್ ದಿಸ್. ಆ್ಯಂಡ್ ಒಂದು ಸಬ್ಮಿಸಿವ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ಒಂದು ತುಂಬ ಬೋಲ್ಡ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇದೆ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಐ ಲವ್ ದ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ಇವಾಗ ನೀವು ನೋಡಿದ್ರೆ ಲುಕ್ಕು ಆ ಥರ ಮೋಲ್ಡ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಆಫ್ ಕೋರ್ಸ್ ರಾಮಮೂರ್ತಿ ಸರ್ ವಾಸ್ ವೆರಿ ವೆರಿ ಎನ್ಕರೇಜಿಂಗ್. ಹಿ ವಾಸ್ ಅವರು ಈ ಥರ ಪಾತ್ರ ಬೇಕು, ಈ ಥರ ಹೇರ್ ಸ್ಟೈಲ್ ಇರಬೇಕು, ಈ ಥರ ಮೇಕಪ್ ಇರಬೇಕು, ಈ ಥರ ಸೀರೆಗಳು ಹಾಕೋಬೇಕು ಅಂತ. ಸೊ ದ ಕ್ಯಾರೆಕ್ಟರೈಸೇಷನ್ ವಾಸ್ ವೆರಿ ಪರ್ಟಿಕ್ಯುಲರ್. ಸೊ ಅಂಥದ್ರಲ್ಲಿ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ನಾನು ಎಲ್ಲರೂ ಗೊತ್ತಿರೋ ಹಾಗೆ ನನಗೆ ಬೇರೆ ಬೇರೆ ರೀತಿಯಾದ ಪಾತ್ರ ಮಾಡೋದು ತುಂಬ ಇಷ್ಟ. ಸೊ ಇಟ್ ವಾಸ್ ಫನ್ ಫಾರ್ ಮಿ. ರಾಮಮೂರ್ತಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು, ಮತ್ತು ನಮ್ಮ ಬಾಮ ಹರೀಶ್ ಅವರಿಗೆ, ಪವನ್ ಅವರಿಗೆ. ಯಾಕಂದರೆ ಪವನ್ ಅವರು ಮತ್ತು ರಾಮಮೂರ್ತಿ ಸರ್ ಫಸ್ಟು ನನಗೆ ಒಂದು ಕತೆ ಅಂತ ಹೇಳಕ್ಕೆ ಬಂದರು. ಏನಬೇಕು ನಮ್ಮನ್ನು ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರಗಳಿದ್ದೀವಿ, ಇವಾಗ ನಮ್ಮನ್ನು ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ನಮ್ಮ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದ್ಯಾರಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದಾಗಿ ಅನಿಸಿದ್ದು ನನಗೆ. ಯಾಕಂದರೆ ಒಂದು ಅವ್ರ ಕ್ಯಾರೆಕ್ಟರ್ ಇಟ್ಕೊಂಡಿರ್ಬೋದು, ಆದರೆ ಬಂಡವಾಳ ಹಾಕೋರು
ಅನ್ನಪೂರ್ಣೇಶ್ವರಿ ಅವರು ಇಬ್ಬರಿದ್ದಾರೆ. ಅವರಿಬ್ಬರಿಗೂ ಮನೆ ಗಟ್ಟಿತನ ಬೇಕಲ್ವಾ, ಹಾಗಾಗಿ ಅವರಿಗೆ ಹೇಗಪ್ಪ ಇದು ಅಂತೇಳಿ ಹಂಗೂ ಒಂದೆರಡು ದಿನ ಬಿಟ್ಬಿಟ್ಟು ನೋಡೋಣ ಅಂದೆ. ಯಾಕಂದರೆ ಕ್ಯಾರೆಕ್ಟ್ರೇನೋ ಮಾಡಿಬಿಡ್ತೀವಿ, ಅವರು ಬಂಡವಾಳ ಹಾಕಿದವ್ರಿಗೆ ನಿರ್ಮಾಪಕರಿಗೆ ಅದು ದಕ್ಕಲಿಲ್ಲ ಅಂದರೆ ಈ ಚಿತ್ರರಂಗ ಮಾಡೋದು ಚಟಕ್ಕಲ್ಲ. ಮೆಸೇಜ್ ಕೊಡೋದು ಇದೆಲ್ಲದು ಒಂದು ಕಡೆ ಇದ್ದರೂ ಕೂಡ ಅನ್ನ ಕೊಟ್ಬಿಟ್ಟು ಇಷ್ಟು ಜನನ್ನ ಸಾಕಿರ್ತಾರೆ, ಇಷ್ಟು ಜನನ್ನ ಎತ್ತಿರ್ತಾರೆ ಅಂದರೆ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಅವರಿಗೆ ಕೊಟ್ಟರೆ ಮುಂದಿನ ಚಿತ್ರವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಇಲ್ಲ ಸರ್, ನೀವು ವೆಲ್ ನೋನ್ ಆರ್ಟಿಸ್ಟ್ ಅದೇ, ನೀವು ಇದೀನೋದು ಅವ್ರಿಗೊಂದು ಪ್ಲಸ್ಸೇ ಅದು ಆ್ಯಕ್ಚುಲಿ. ಅದು ಸಂತೋಷ ಆಯಿತು ನನಗೂ ಕೂಡ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ಆದರೂ ಕೂಡ ಒಂದು ಪಾತ್ರವನ್ನು ಅದರಲ್ಲಿ ತಲ್ಲೀನ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಪ್ರಯತ್ನ ಏನಿತ್ತು, ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತೂಗಬೇಕು. ಅದು ರಾಮಮೂರ್ತಿಯವರು, ನಾನು ನಮ್ಮ ದೊರೆ ಭಗವಾನ್ ಅವರು ಆವಾಗ ಡೈರೆಕ್ಷನ್, ನನ್ನ ಫಸ್ಟ್ ಚಿತ್ರದ ನಿರ್ದೇಶಕರು ಅವರಿಬ್ಬರು. ಅದರಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ನನ್ನ ಮೊದಲನೇ ಚಿತ್ರ. ಆವಾಗಿಂದ ನನ್ನ ಅವರ ಸಂಪರ್ಕ. ಆದರೂ ಕೂಡ ಒಂದು ಚಿತ್ರ ಮಾಡಬೇಕಾದ್ರೆ ಒಂದು ಕ್ಲೋಸಪ್ ಇಟ್ಟರು ಕೂಡ ಇವಾಗ ಹೆದರಿಕೆ ಆಗುತ್ತೆ. ಏನಪ್ಪ ಇದನ್ನು ನಾನು ಕರೆಕ್ಟಾಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದ್ದೀನ ಅಲ್ಲಿ ಆ ಪಾತ್ರದೊಳಗೆ ಬಂದಿದ್ದೀನ ಇಲ್ವಾ ಅಂತೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ. ಯಾಕಂದರೆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲಾಮರ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ. ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ. ಚಿತ್ರದಲ್ಲಿ ಏನು ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ ಅದಕ್ಕೆ ಏನು ಅವರಿಗೆ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿದ್ದರೆ ಅದು ಎಲ್ಲರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಚಿತ್ರಗಳೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಮಗ ನೀನು ಅಭ್ಯಾಸ ಮಾಡ್ಕೊಂಡು ಎಲ್ಲ ಮಾಡ್ತಾರೆ.